BE ಸಿವಿಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟು, ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಅದು ಇದು ಮಾಡ್ಕೊಂಡಿರ್ತಾ ಇದ್ದೆ. ಕರೋನಾ ಕೃಷಿಗೆ ಬಗ್ಗೆ ಒಲವು ತೋರ್ಸಕ್ಕೆ ಅದೊಂದು ಕಾರಣ ಆಯ್ತು ನನಗೆ. ನನ್ನ ಜಮೀನಿದೆ, ಜಮೀನಲ್ಲಿ ಮ್ಯಾಂಗೋ ಇದೆ. ಒಂದು 40 ಕುರಿ ತಗೊಂಡು ಆ 2 ತಿಂಗಳಲ್ಲಿ ಮೇಯ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಅದು ಮರಿ ಹಾಕಿದ್ದು ಸ್ವಲ್ಪ ಸಂತತಿ ಬೆಳೆದಾಗ ಇನ್ನೊಂದು ಲೆವೆಲ್ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟಿದ್ದೆ. ಒಂದು ಚಿಕ್ಕದಾಗಿ ಶೆಡ್ ಹಾಕಿದೆ. ಕೇಂದ್ರ ಸರ್ಕಾರದಿಂದ ಒಂದು ಸ್ಕೀಮ್ ಬಂತು, NML ಸ್ಕೀಮ್ ಅಂತ. ಲೇಬರ್ ಮೇಂಟೆನೆನ್ಸ್ ಕಮ್ಮಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಶೆಡ್ ಅನ್ನು ಕೂಡ ಎಲಿವೇಟೆಡ್ ಮಾಡಿದ್ದೀನಿ. ಅವ್ರು ಕೊಟ್ಟಿದ್ದಕ್ಕಿಂತ ಜಾಸ್ತಿನೇ 1.5 ಕೋಟಿ ಪ್ರಾಜೆಕ್ಟ್ ಆಗಂಗೆ ಮಾಡಿಬಿಟ್ಟು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಶುರು ಮಾಡಿದ್ದು ನಮ್ಮ ಸ್ಥಳೀಯ ತಳಿಗಳಾಗಿದೆ, ನಾಟಿ ತಳಿನೇ. ಮತ್ತೆ ನಲ್ಲೂರು ತಳಿ ಹಾಕಿದೆ, ರಾಂಬುಲೆಟ್ ಹಾಕಿದೆ, ನಾರಿ ಸುವರ್ಣ ಹಾಕಿದೆ. ಒಂದೊಂದರಲ್ಲಿ ಒಂದೊಂದು ಅಡೆತಡೆಗಳು ಬಂತು ನನಗೆ. ಇವಾಗ ನಾಟಿಗೆನೆ ಡಾರ್ಪರ್ ತಳಿಯನ್ನ F4 ಟಗರನ್ನು ತಗೊಂಡ್ಬಂದ್ಬಿಟ್ಟು ನಾಟಿಗೆ ಕ್ರಾಸಿಂಗ್ ಮಾಡಿಕೊಂಡು ಇವಾಗ ನಾನು F1 F2 ಲೆವೆಲ್ ಬಂದಿದ್ದೀನಿ. F3 ಶಾರ್ಟ್ಲಿ ನಾನು ಬರ್ತಾ ಇದ್ದೀನಿ. ಡಾರ್ಪರು 1930ರಲ್ಲಿ ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ದು ಆಫ್ಟರ್ ಫಸ್ಟ್ ವರ್ಲ್ಡ್ ವಾರ್. ಡಾರ್ಸೆಟ್ ಅಂತ ಒಂದು ಗಂಡು, ಪರ್ಷಿಯನ್ ಬ್ಲ್ಯಾಕ್ ಹೆಡೆಡ್ ಫಿಮೇಲ್. 1950ಯಲ್ಲಿ ಡಾರ್ಪರ್ ಅಂತಾನೆ ಇದು ಮಾಡ್ತಾರೆ. ಅದ್ರ ಹೆಸರಲ್ಲೇ ಇದೆ. ಅಡ್ವಾಂಟೇಜಸ್ ಏನು ಅಂತ ಹೇಳ್ಬಿಟ್ಟು ನೋಡಿದಾಗ ಫಾಸ್ಟ್ ಗ್ರೋತು, ಅಟ್ರಾಕ್ಟಿವ್ ಮೀಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಫರ್ಟಿಲಿಟಿ ಚೆನ್ನಾಗಿದೆ. 4 to 5 ಮಂತ್ಸಲ್ಲೇ ನೀವು ಕ್ರಾಸಿಂಗ್ ಮಾಡ್ಬೋದು. 4 to 5 ಮಂತ್ಸಲ್ಲಿ ಗಂಡಾದರೆ ಮೀಟ್ ಪರ್ಪಸ್ಗೆ ಮಾರ್ಬೋದು. 4 to 5 ಮಂತ್ಸಲ್ಲೇ ನಿಮಗೆ ಆಲ್ಮೋಸ್ಟ್ 50 to 60 kgs ವರೆಗೂ ನೀವು ತಗೋಬೋದು.